ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ನಾನು ನೋಡ್ರಿ ಇವತ್ತು ಸೋಯಾಬೀನ್ ರೈಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಮಸಾಲ ಎಲ್ಲ ಹಾಕಿಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಮಸಾಲ ಬಾತ್, ಸೋಯಾಬೀನ್ ಮಸಾಲ ಬಾತ್ ಮಾಡ್ತಾಯಿದ್ದೀನಿ ನೋಡ್ರಿ. ನಮ್ಮ ಚಿನ್ನಿ ಮಂಗಾರಿ ಮಮ್ಮಿ ತೊಗೊಂಡು ಹೋಗ್ಯಾರ ನೋಡ್ರಿ. ಮುಂಜಾನೆ ಬಂದಿದ್ಲು ನಮ್ಮ ಮಮ್ಮಿ, ರಜೆ ಇವತ್ತು, ಹಾಗಾಗಿ ಮಮ್ಮಿ ಬಂದು ತೊಗೊಂಡು ಹೋಗ್ಯಾರ ನೋಡ್ರಿ ಚಿನ್ನಿ ಬಂಗಾರಿಗೆ. ಶೌರ್ಯ ಪ್ರತೀಕ್ ಸ್ನಾನ ಮಾಡಿ ಕುತ್ಕೊಂಡಾರ, ಇನ್ನೂ ಊಟ ಮಾಡಿಲ್ಲ ಅವರು. ನಮ್ಮ ಯಜಮಾನ್ರು ಬೇಗನೆ ಹೋದರು, ಊಟ ಮಾಡಲಿಲ್ಲ ಅವರು. ಟೀ ಕುಡ್ದು ಹೋದರು, ನಾನು ಟೀ ಕುಡ್ದೆ. ಶೌರ್ಯ ಪ್ರತೀಕ್ ಟೀ ಬಿಸ್ಕೆಟ್ ತಿಂದರು. ಆಮೇಲೆ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್, ಈಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿದ್ಮೇಲೆ ಊಟ ಮಾಡ್ತೀವಿ. ಇನ್ನು ಬಟ್ಟೆ ಬಾಂಡೆ ಎಲ್ಲ ಆದ ಕೆಲಸ. ಅದಾದಮೇಲೆ ಇಲ್ಲಿ ಪಾಲ್ಕಿ ಬರ್ತದೆ ಸುಜನ್ ಮಿತ್ರ ಮಂಡಳದ. ಮೊನ್ನೆ ಹೋಗಿದ್ನಲ್ಲ, ಅಲ್ಲಿಂದ ಪಾಲ್ಕಿ ಬರ್ತದೆ ಅಂತೇಳ್ಬಿಟ್ಟು ಬೇಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಪಾಲ್ಕಿ ತೋರಿಸ್ತೀನಿ ನಿಮಗೆ. ಪಾಲ್ಕಿ ತೊಗೊಂಬರ್ತಾರೆ ಸುಜನ್ ಮಿತ್ರ ಮಂಡಳದ ಗಣಪತಿ ಪಾಲ್ಕಿ ತೊಗೊಂಬರ್ತಾರೆ. ಇನ್ನು ಯಾವಾಗ ತರ್ತಾರೆ ಗೊತ್ತಿಲ್ಲ. ಟೈಮ್ ನೋಡ್ರಿ 9 ಗಂಟೆ ಆಗ್ಯದ. ಈಗ 9:15 ಆಗ್ಯದ, 9:15 ಆಗ್ಯದ. ಬರ್ತಿರ್ಬೋದು, ಏನೋ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರುತ್ತೆ ಅಂತ. ಇವತ್ತು ನಾವು ವಿಸರ್ಜನೆ ಮಾಡ್ತಾಯಿದ್ದೀವಿ ಗಣಪತಿನ. ತುಂಬ ಬೇಜಾರಾಗ್ತಿದೆ. 11 ದಿವಸ ಇದ್ದ ಇವತ್ತು ಹೋಗ್ತಿದ್ದಾನೆ ಅಂತೇಳ್ಬಿಟ್ಟು ಬೇಜಾರಾಗ್ತಿದೆ ನಿಜವಾಗ್ಲೂ. ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ವಿಸರ್ಜನೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ವಿಸರ್ಜನೆ ಅದು ಕೂಡ ತೋರಿಸ್ತೀನಿ. ನಮ್ಮ ಯಜಮಾನ್ರು 2:15 ಬರ್ತೀನಿ ಅಂದಿದ್ರು. ಹಾಗೆ ಟೀ ಕುಡಿದು ಬಿಸ್ಕೆಟ್ ತಿಂದು ಅವರು ಹೋಗ್ಯಾರ. ನಾನು ಟೀ ಬಿಸ್ಕೆಟ್ ತಿಂದೀನಿ. ಚಿನ್ನಿ ಮಗರೆ ಅಲ್ಲೇ ಹೋಗ್ಯಾರ, ಅಲ್ಲೇ ಸ್ನಾನ ಮಾಡಿ ಅಲ್ಲೇ. ನಮ್ಮ ಮಮ್ಮಿ ಸುಟ್ಟಿದ್ರೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದರೆ ಇಲ್ಲ. ಇವಾಗ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ತೀನಿ ರೀ. ಮತ್ತು ಆಮೇಲಿಂದ ಸಿಗ್ತೀನಿ ರೀ ನಿಮಗೆ. ಪಾಲ್ಕಿ ಬಂದಮೇಲೆ ಪಾಲ್ಕಿ ತೋರಿಸ್ತೀನಿ ರೀ. ಈ ಡ್ರೆಸ್ ನೋಡಿರಿ, ನಮ್ಮ ಯಜಮಾನ್ರು ಹೊಡ್ಕೊಂಬಂದಿದ್ದು ಬೆಂಗಳೂರಿಂದ. ನಮ್ಮ ಮಮ್ಮಿ 7 ಡ್ರೆಸ್ ತಂದಿದ್ರು. 7-8 ಪ್ಯಾಂಟು, ಆಮೇಲೆ ಟಾಪು. ವೇರಿಲ್ಲ ಅದಕ್ಕೆ. ಅಲ್ಲಿಂದಲೇ ಬೆಂಗಳೂರಿಂದ ತಂದಿದ್ರು. 3 ವರ್ಷ ಆಗ್ತಾ ಬಂತು. 7 ಜೊತೆ ಎಲ್ಲ ಹೊಲಿಸಿದ್ದೀನಿ. ಅವೆಲ್ಲ ಹರಿದಿದ್ದು ಆಗಿದೆ. ಇದೊಂದು ಜೊತೆ ಮತ್ತು ನಿನ್ನೆ ಹೊಲ್ಕೊಂಬಂದಾರ ನೋಡ್ರಿ. ಮೊನ್ನೆ ಹೊಲ್ಕೊಬಂದಿದ್ರು ಸಂಡೇ. ಬಟ್ ನಾನು ಇವತ್ತು ಹಾಕ್ಕೊಂಡಿದ್ದೀನಿ, ವಿಸರ್ಜನೆ ದಿನ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಆಮೇಲಿಂದ. ಬರ್ರಿ ಈಗ ಕೆಲಸ ಮಾಡೋಣ ಪಟ್ ಅಂತ ಹೇಳ್ಬಿಟ್ಟು. ನೋಡ್ರಿ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಯಾರು ಹೊಸದಾಗಿ ನೋಡ್ತಿದ್ದೀರಲ್ಲ ಅವರು ಕೂಡ ಸಪೋರ್ಟ್ ಮಾಡಿ ನನಗೆ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಓಕೆನಾ? ನೋಡ್ರಿ ಫ್ರೆಂಡ್ಸ, ಸೋಯಾಬೀನ್ ಮಸಾಲ ಬಾತ್ ರೆಡಿ ಆಗ್ಯದ ನೋಡ್ರಿ. ಟೇಸ್ಟ್ ಮಾಡಿ ನೋಡೀನಿ, ಸಖತ್ತಾಗಿ ಬಂದಿದ್ದು ನೋಡ್ರಿ. ಮಸ್ತಾಗಿ ಬಂದದ ಸೋಯಾಬೀನ್ ಮಸಾಲ ಬಾತ್. ಬರ್ರಿ ಈಗ ನಾಷ್ಟ ಮಾಡಮಿ. ನೋಡ್ರಿ ಫ್ರೆಂಡ್ಸ್, ಊಟ ಮಾಡಿ ಬಟ್ಟೆ ಬ್ಯಾಂಡೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಗೆ ಬಂದೀನಿ ನೋಡ್ರಿ. ಲೇಜಿ ಮಾಡ್ತಾಯಿದ್ರು ಮಕ್ಕಳೆಲ್ಲ, ಚಿಕ್ಕ ಮಕ್ಕಳೆಲ್ಲ ಲೇಜಿ ಮಾಡ್ತಾಯಿದ್ರು. ಶೌರ್ಯ ನಮ್ಮ ಮಮ್ಮಿ ಮನೆ ಕಡೆ ಹೋಗಿದ್ದ, ಅಲ್ಲಿ ಹೋಗ್ತೀನಿ ಅಂದಿದ್ದ, ಅಲ್ಲಿಗೆ ಹೋಗಿದ್ದ. ಆಮೇಲೆ ಪ್ರತೀಕ್ ನಾನು ಇಲ್ಲೇ ನಿಂತ್ಕೊಂಡಿದ್ವಿ ನಮ್ಮ ಮನೆ ಹತ್ರ. ಆಮೇಲೆ ಪಾಲ್ಕಿ ಬರ್ತಾಯಿತ್ತು, ಹಿಂದ್ಗಡೆ ಇತ್ತು ಪಾಲ್ಕಿ. ಸುಜನ್ ಮಿತ್ರ ಮಂಡಳದ್ದು ಪಾಲ್ಕಿ ನೋಡ್ರಿ. ಹಿಂದ್ಗಡೆ ಬರ್ತಾಯಿತ್ತು. ಇವರು ಚಿಕ್ಕ ಮಕ್ಕಳೆಲ್ಲ ಲೇಜಿ ಆಡ್ತಾಯಿದ್ರು. ನಾನು ಸುಮ್ಮನೆ ಹಿಂಗ್ಲೆ ಕ್ಲಿಪ್ಪಿಂಗ್ ತೊಗೊಂಡಿನಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು. ಅದು ವಾಯ್ಸ್ ಹಾಕ್ಬೇಕು ಅಂದ್ಕೊಂಡೆ, ಬಸ್ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಲಿಲ್ಲ ನಾನು. ಚೆನ್ನಾಗಿ ಆಡ್ತಾಯಿದ್ರು ಮಕ್ಕಳೆಲ್ಲ. ನೋಡ್ರಿ ಫ್ರೆಂಡ್ಸ್, ಈಗ ಗಣಪತಿ ಬಂದ ನೋಡ್ರಿ.
ಲೇಜಿಮು ಡೋಳೆಲ್ಲ ತರಿಸಿದ್ರು, ಡೋಲು ಅದೆಲ್ಲ ತರಿಸಿದ್ರು ನೋಡ್ರಿ ಫ್ರೆಂಡ್ಸ. ಲೇಜಿಮು ಆಮೇಲೆ ಡೋಳೆಲ್ಲ ತರಿಸಿದ್ರು ಸುಜನ್ ಮಿತ್ರ ಮಂಡಳವರು. ನಮ್ಮ ಮನೆಯಿಂದ ಸ್ವಲ್ಪ ಒಂದು 10 ಮನೆ ಆದಮೇಲೆ ಅಷ್ಟೇ ಇರೋದದು. ಒಂದು 2 ನಿಮಿಷದ ದಾರಿನೂ ಇಲ್ಲ, ಅಲ್ಲೇ ಸ್ವಲ್ಪ ಹತ್ರನೇ ಇದೆ. ಇವರು ನಮಗೆ ಪರಿಚಯದವ್ರೆ. ಇವಾಗ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕ್ಕೊಂಡು ಇದು ಮಾಡ್ತಾ ಇದ್ದಾನಲ್ಲ, ಅವ್ನು ನಮ್ಮ ಪರಿಚಯದವನೇ. ಅವ್ರು ವೀಡಿಯೋ ತೆಗಿ ಅಂತ ಇದ್ರು, ಹಂಗಾಗಿ ತಗೊಂಡೆ ನಾನು ವೀಡಿಯೋ. ಎಷ್ಟು ಚೆನ್ನಾಗಿ ಮಾಡ್ತಿದ್ದ ನೋಡ್ರಿ ಅವನು, ಎಷ್ಟು ಫಾಸ್ಟಾಗಿ ಮಾಡ್ತಿದ್ದ. ನನಗಂತೂ ನೋಡಿ ಅಂತೂ ಶಾಕ್ ಆಯಿತು ನೋಡ್ರಿ ಫ್ರೆಂಡ್ಸ. ಇವ್ರ ಮಗ ನೋಡ್ರಿ, ಅವನು ಇವರ ಮಗ. ಅವನು ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು. ಆಮೇಲೆ ನೋಡ್ರಿ ಫ್ರೆಂಡ್ಸ, ಗಣಪತಿ ಬಂದಿತ್ತದ ನೋಡ್ರಿ. ಅಲ್ಲಿ ಗಣಪತಿಯಿಂದ ಪಾಲ್ಕಿ ಅದು ನೋಡ್ರಿ. ಪಾಲ್ಕಿಯಿಂದೆಲ್ಲ ಹೆಣ್ಮಕ್ಳೆಲ್ಲ ನಿಂತ್ಕೊಂಡಿದ್ರು. ಚೆನ್ನಾಗಿದ್ದಾನೆ ರೀ ಗಣಪತಿ ಅಂತೂ, ಸೂಪರಾಗಿತ್ತು ನೋಡ್ರಿ. ನಾ ವೀಡಿಯೋ ತಗೊಂಡಿನಿ ಗಣಪತಿ ನೋಡ್ರಿ ನೀವು. ಅದಾದಮೇಲೆ ಗಣಪತಿ ಮುಂದೆ ಬಂದರು. ಆಮೇಲೆ ಪಾಲ್ಕಿ ನೋಡ್ರಿ ಹಿಂದಾದ ನೋಡ್ರಿ. ಚೆನ್ನಾಗಿ ಅಲಂಕಾರ ಮಾಡಿದರು ಗಣಪತಿಗೆ. ಆಮೇಲೆ ಪಾಲ್ಕಿಗೆ ಎರಡಕ್ಕೂ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ರಿ ಫ್ರೆಂಡ್ಸ್. ಸಖತ್ತಾಗಿ ಅಲಂಕಾರ ಮಾಡಿದ್ರು. ಆ ಪಾಲ್ಕಿ ಒಳಗೆ ಗಣೇಶ ಇಡ್ತಾರೆ ನೋಡ್ರಿ. ಗಣೇಶ ಇಟ್ಟಿದ್ರು ಪಾಲ್ಕಿ ಒಳಗೆ. ವರ್ಷ ಅವರು ಪಾಲ್ಕಿ ಉತ್ಸವ ಮಾಡ್ತಾರೆ ನೋಡ್ರಿ ಸುಜನ್ ಮಿತ್ರ ಮಂಡಳವರು. ನಾನು ಹಂಗೆ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡು ನೋಡ್ರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಗಣಪತಿ ಪೂಜೆ ಆಗ್ಯದ ನೋಡ್ರಿ. ಈಗ ವಿಸರ್ಜನೆ ಮಾಡೋ ಟೈಮ್ ಆಗ್ಯದ ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನನ್ನ ಮಗ ಅಳ್ಳೋಗತ್ತಾನ. ಯಾಕಪ್ಪ ಅಂದ್ರೆ ಅವ್ರ ಪಪ್ಪ ಅವನಿಗೆ ಹೇಳಾರ್ದೆ ಗಣಪತಿ ವಿಸರ್ಜನೆ ಮಾಡಿ ಬಂದಾರ ನೋಡ್ರಿ. ಹಂಗಾಗಿ ಅವನು ಅಳ್ಳೋಗತ್ತಾನ. ನನಗೂ ಗೊತ್ತಿರಲಿಲ್ಲ, ನಾನು ಊಟಕ್ಕೆ ಹೋಗಿದ್ದ. ಹಂಗಾಗಿ ಅವರೇ ವಿಸರ್ಜನೆ ಮಾಡಿ ಬಂದರು. ಗಣಪತಿ ವಿಸರ್ಜನೆ ಮಾಡಿ ಬಂದ್ರ ಪಪ್ಪ. ನನಗೂ ಹೇಳಿಲ್ಲ ಪಪ್ಪ. ನಾ ಊಟ ಮಾಡ್ಲಿಕ್ಕೆ ಹೋಗಿದ್ದಲ್ಲ ಅಲ್ಲಿ ಮಂಡಾಳ್ನಾಗ, ಬೇರೆ ಮಂಡಾಳ್ನಾಗ, ನನಗೂ ಹೇಳಿಲ್ಲ. ನೋಡ್ತೇನು ಅದಾದಮೇಲೆ ನಾನು ನಮ್ಮ ಸೋದರತ್ತೆ, ಫಸ್ಟ್ನೇ ಅತ್ತೆ ಇದ್ದಾರಲ್ಲ, ಫಸ್ಟ್ನೇ ಅತ್ತೆ ಸೆಕೆಂಡ್ ಅತ್ತೆ ಅಲ್ಲೇ ಆಜು ಬಾಜು ಅದಾರ ನೋಡ್ರಿ. ಅವ್ರ ಮನೆ ಹತ್ರ ಬಂದ ಅಲ್ಲಿ ಆರತಿ ಕರೆದಿದ್ರು. ಹಂಗಾಗಿ ನಾನು ಸೀರೆ ಉಟ್ಕೊಂಡು ಚಿನ್ನಿ ಬಂಗಾರಿಗೆ ಆಮೇಲೆ ಶೌರ್ಯ ಪ್ರತ್ಯೇಕಾಗಿ 3 ಜನಕ್ಕಂತ ರೆಡಿ ಮಾಡಿಸಿ ಆಮೇಲೆ ನಾನು ಕೂಡ ಬಂದೆ ನೋಡ್ರಿ. ಶೌರ್ಯ ಪ್ರತ್ಯೇಕ ಅವ್ರ ಪಪ್ಪ ಜೊತೆಲಿದ್ದರು. ನಮ್ಮ ಮಂಡಳದು ಗಣಪತಿ ಇವತ್ತೇ ವಿಸರ್ಜನೆ ಮಾಡಲ್ಲ, ಬೇರೆ ಕಡೆ ಇಡ್ತಾರೆ ನೋಡ್ರಿ. ಇಲ್ಲಿ ಗಣಪತಿ ನಮ್ಮ ಅತ್ತೆ ಮನೆಗೆ ಗಣಪತಿನೂ ಚೆನ್ನಾಗಿತ್ತು. ಆರತಿ ಕರೆದಿದ್ರು, ಹಂಗಾಗಿ ಆರತಿಗೆ ಹೋದೆ. ಇಲ್ಲಿ ನಮ್ಮ ಮಂಡಳ ನೋಡ್ರಿ. ಇದು ಗುಡಿ ಕಟ್ಲಗತ್ತಾರ, ಇನ್ನೂ ಕಟ್ಟಿಲ್ಲ, ಕಟ್ಲಗತ್ತಾರ, ರನ್ನಿಂಗಲ್ಲಿದೆ ನೋಡ್ರಿ ಫ್ರೆಂಡ್ಸ. ಪೂಜೆ ನಡೀತಾ ಇತ್ತು, ನಮ್ಮ ಮಂಡಳದು ಪೂಜೆ ನಡೀತಾ ಇತ್ತು. ಶಿವಗರ್ಜನ ಮಿತ್ರ ಮಂಡಳ ನೋಡ್ರಿ. ನಮ್ಮದು ಗಣಪತಿ ಇದು ನಮ್ಮ ಮಂಡಳ ಹೆಸರು. ನಾನು ನೋಡ್ರಿ ಸೀರೆ ಉಟ್ಕೊಂಡು ರೆಡಿಯಾಗಿ ನಿಂತೀನಿ ನೋಡ್ರಿ. ಶೌರ್ಯ ಪ್ರತಿಗೂ ಕಾಲಮರ ಎಲ್ಲ ತೊಳೆದು ಹೊಸ ಡ್ರೆಸ್ ಹಾಕಿದ್ದ. ಅವ್ರಿಗೂ ವೀಡಿಯೋ ಅವ್ರದ್ದು ತೆಗ್ದಿನಿಲ್ಲ, ನನಗೆ ನೆನಪಿಲ್ಲ. ಅವನು ಪ್ರತಿಗೂ ತುಂಬ ಅಳ್ತಿದ್ದ. ಆರತಿ ಆದಮೇಲೆ ಅವ್ರ ಪಪ್ಪ ಬಿಟ್ಟು ಬಂದರು ನಮ್ಮ ಮಮ್ಮಿ ಮನ್ಯಾಗ. ನಮ್ಮ ಮಮ್ಮಿ ಫೋನ್ ಹಚ್ಚಿದ್ದ ನಮ್ಮ ಮಮ್ಮಿಗೆ, ಸರಿ ಇರಲಿ ಬಿಡು ಅಂತಂದರು. ಲಕ್ಷ್ಮಿ ಎಲ್ಲ ಕಡೆನೂ ಇದು ಮಾಡ್ತಾಯಿದ್ಲು, ಅಂದರೆ ಚುರುಮುರಿ ಅದೆಲ್ಲ ಹಾರಿಸ್ತಾಯಿದ್ಲು. ಆಮೇಲೆ ಕೇಸರಿ ಕಲರೆಲ್ಲ ಹಾರಿಸ್ತಾಯಿದ್ಲು. ಇವಳು ಭಾಗ್ಯ ನೋಡ್ರಿ, ಲಕ್ಷ್ಮಿ ಅವ್ರ ಅಕ್ಕ. ನಮ್ಮ ಖುಷಿನ ಎತ್ಕೊಂಡಿದ್ಲು ಭಾಗ್ಯ. ಹಾಗಾಗಿ ನಾನು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿ ಮುಂದ್ಗಡೆ ಹೋಗಿ ಗುಡಿ ಕಟ್ಲಗತ್ತಾರ ನೋಡ್ರಿ. ಅಲ್ಲಿ ಮುಂದ್ಗಡೆ ಅಲ್ಲಿ ನೋಡ್ರಿ, ಅದೇ ಗುಡಿ ಕಾಣಿಸ್ತಿದೆಯಲ್ಲ, ಅಲ್ಲೇ ಗುಡಿ ಕಟ್ಲಗತ್ತಾರ. ಅಲ್ಲಿ ಹೋಗ್ಬಿಟ್ಟು
ಲೇಜಿ ಮಾಡ್ತಾಯಿದ್ರು ನೋಡ್ರಿ, ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು. ವಾಯ್ಸ್ ಅದು ಹಾಕೋಣ ಅಂದರೆ ಕಾಪಿರೇಟ್ ಬರುತ್ತೆ, ಹಂಗಾಗಿ ನಾನು ಹಾಕಲಿಲ್ಲ. ಚೆನ್ನಾಗಿ ಆಡ್ತಾಯಿದ್ರು ಆ ಮ್ಯೂಸಿಕ್ಕಿಗೆ, ಆ ಡ್ಯಾನ್ಸ್ ಅದಿದು ಲೆಜಿಮ್ಗೆ ಸಖತ್ತಾಗಿ ಆಡ್ತಾಯಿದ್ರು. ಅವ್ರಂದ್ರು ನಾನು ಕಲಿಸ್ಕೊಡ್ತೀನಿ ಅಂತಂದರು. ಬಟ್ ಇವು ಮಕ್ಕಳಿದಾರಲ್ಲ ಆಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಳ್ತಾರೆ ಜಾಸ್ತಿ. ಚಿನ್ನಿ ಬಂಗಾರ ಇನ್ನೂ ಚಿಕ್ಕವಳು ಅಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ನೋಡೋಣ ಮುಂದಿನ ವರ್ಷ ಹೋದ್ರೆ ಹೋಗ್ತೀನಿ ಲೇಜಿ ಮಾಡೋಕ್ಕೆ. ನಮ್ಮ ಚಿನ್ನಿ ಬಂಗಾರಿ ಕೂಡ ಲೇಜಿ ಮಾಡ್ತಾಯಿದ್ಲು, ಡ್ಯಾನ್ಸ್ ಮಾಡ್ತಾಯಿದ್ಲು. ಹಂಗೆ ನಾನು ಫೋಟೋ ತಕ್ಕೊಂಡೆ ನೋಡ್ರಿ. ತುಂಬ ಖುಷಿ ಆಯಿತು ನಮ್ಮ ಚಿನ್ನಿ ಬಂಗಾರಿ ನೋಡಿ. ಅವ್ರ ಪಪ್ಪ ಅಲ್ಲೇ ನಿಂತಿದ್ರು, ಶೌರ್ಯನೂ ಅಲ್ಲೇ ನಿಂತಿದ್ದ, ಲೇಜಿಮ್ ತೊಗೊಂಡು ಆಟ ಆಡ್ಕೊಂಡಿದ್ಲು. ಅದಾದಮೇಲೆ ಅಂಗಡಿ ಹತ್ರ ಬಂದರು. ಇಲ್ಲೇ ಗಣೇಶ ಕುಣಿಸಿದ್ರು, ಇಲ್ಲಿ ಗಣೇಶ ಕುಣಿಸಿದ್ರಲ್ಲ, ಹಾಗಾಗಿ ಅಲ್ಲೇ ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಭಾಗ್ಯ ತೊಗೊಂಡ್ಲು ನೋಡ್ರಿ ಕ್ಲಿಪ್ಪಿಂಗು. ನಾನು ಈ ಥರ ಸೀರೆ ಉಟ್ಕೊಂಡು ನೋಡ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.